ಉಪಚುನಾವಣೆಗೆ ಈಗಾಗಲೇ ದಾವಣಗೆರೆ ಸಜ್ಜಾಗಿದ್ದು ದಾವಣಗೆರೆಯ ಬೈ ಎಲೆಕ್ಷನ್ಗೆ ದಿನಾಂಕ ಕೂಡ ಘೋಷಣೆಯಾಗಿದ್ದು ಅಭ್ಯರ್ಥಿಯ ಆಯ್ಕೆ ಕೂಡ ಫೈನಲ್ ಆಗಿದ್ದು ಉಪಚುನಾವಣೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಸಜ್ಜಾಗಿದೆ. ದಾಖಲೆಗಳಿಲ್ಲದೆ ಸಾಗಿಸುತ್ತಿದ್ದಂತಹ 6.17 ಲಕ್ಷ ರೂಪಾಯಿಯ ನಗದನ್ನ ವಶಪಡಿಸಿಕೊಂಡಿದ್ದು ಕಾರಿಗನೂರ ಮಾಗನಹಳ್ಳಿ ಚೆಕ್ ಪೋಸ್ಟ್ನಲ್ಲಿ ಹಣವನ್ನ ಜಪ್ತಿ ಮಾಡಲಾಗಿದೆ. ಭೂಮಿಕಾ ನಗರ ಚೆಕ್ ಪೋಸ್ಟ್ನಲ್ಲಿ 4 ಲಕ್ಷ ರೂಪಾಯಿ ಹಣವನ್ನ ಸೀಸ್ ಮಾಡಿದ್ದು ಕಾರಿಗನೂರು ಕ್ರಾಸ್ ಚೆಕ್ ಪೋಸ್ಟ್ನಲ್ಲಿ ಸುಮಾರು 1.15 ಲಕ್ಷವನ್ನ ಸೀಸ್ ಮಾಡಲಾಗಿದೆ. ಮಾಗನಹಳ್ಳಿ ಚೆಕ್ ಪೋಸ್ಟ್ನಲ್ಲೂ ಕೂಡ ಸುಮಾರು 1.12 ಲಕ್ಷ ಹಣವನ್ನ ಸೀಸ್ ಮಾಡಿದ್ದು ಸೂಕ್ತ ದಾಖಲೆ ನೀಡದ ಹಿನ್ನೆಲೆ ಒಟ್ಟು 6 ಲಕ್ಷ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಉಪಚುನಾವಣೆಗೆ ದಾವಣಗೆರೆ ಕ್ಷೇತ್ರ ಒಂದ್ ಕಡೆ ಈಗಾಗಲೇ ಜೋರಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದು ಮತ್ತೊಂದು ಕಡೆ ಇದೆಲ್ಲದರ ಮಧ್ಯೆ ದಾಖಲೆಗಳಿಲ್ಲದೆ ಸಾಕಷ್ಟು ಹಣವನ್ನ ಸಾಗಿಸ್ತಾ ಇದ್ರು. ಹೀಗಾಗಿ ದಾಖಲೆಗಳಿಲ್ಲದೆ ಸಾಗಿಸ್ತಾ ಇದ್ದಂತಹ ಸುಮಾರು 6.17 ಲಕ್ಷದ ಹಣವನ್ನ ಸೀಸ್ ಮಾಡಲಾಗಿದೆ. ಕಾರಿಗನೂರ ಮಾಗನಹಳ್ಳಿ ಚೆಕ್ ಪೋಸ್ಟ್ನಲ್ಲಿ ಹಣವನ್ನ ಜಪ್ತಿ ಮಾಡಲಾಗಿದೆ.